ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ನಾನು ಇವಾಗ ವಿಂಟರ್ ಆಗಿರೋದ್ರಿಂದ ಒಂದು ತರಕಾರಿ ಸೂಪ್ ತೋರಿಸ್ತಾ ಇದ್ದೀನಿ. ಈಗ ಆದಷ್ಟು ಬಿಸಿ ಬಿಸಿ ನಾವು ಸೂಪ್ ಐಟಮ್ ಸ್ವಲ್ಪ ಜಾಸ್ತಿ ನಾವು ಸೇವನೆ ಮಾಡೋದು ಒಳ್ಳೆಯದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ತರಕಾರಿ ಒಂದು 5 ಥರ 6 ಥರ ತರಕಾರಿ ತೊಗೊಂಡಿದ್ದೀನಿ. ಬೀನ್ಸ್ ಒಂದು ಸ್ವಲ್ಪ ಒಂದು 7-8 ಬೀನ್ಸ್ 7-8 ದೊಡ್ಡದು ಬೀನ್ಸು ನಾನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ನೋಕೋಲ್ ಮೀಡಿಯಮ್ ಸೈಜಲ್ಲಿ, ಸ್ವಲ್ಪ ಎಲೆಕೋಸು, ಒಂದು ಮೀಡಿಯಮ್ ಸೈಜ್ ಒಂದು ಕ್ಯಾರೆಟು, ಸ್ವಲ್ಪ ಬಟಾಣಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ಮು. ನೀವು ತರಕಾರಿ ಮೆಜರ್ಮೆಂಟ್ ಇಷ್ಟೇ ಹಾಕಬೇಕು ಅಂತಿಲ್ಲ, ನಿಮ್ಗೆ ಯಾವ್ದು ತರಕಾರಿ ಜಾಸ್ತಿ ಬೇಕಾದ ಹಾಕೊಬೋದು. ಈ ಜೊತೆ ಸ್ವೀಟ್ ಕಾರ್ನ್ ಹಾಕೊಬೋದು, ಹೂಕೋಸು ಹಾಕೊಬೋದು, ನಿಮ್ಮ ಆಪ್ಷನು. ಇಷ್ಟು ಬೇಕಾಗುತ್ತೆ. ಮತ್ತು ಶುಂಠಿ ಒಂದು ಅರ್ಧ ಇಂಚು ನಾನು ಜಜ್ಜಿಟ್ಕೊಂಡಿದ್ದೀನಿ. ನೀವು ತುರ್ದು ಹಾಕ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೋದು. 3 ಎಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ರಫಾಗಿ ಜಜ್ಜಿಟ್ಕೊಂಡಿದ್ದೀನಿ. ಖಾರಕ್ಕೆ ನಾನು ಕಾಳು ಮೆಣಸು ಯೂಸ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ನೀವು ಖಾರ ಎಷ್ಟು ಬೇಕಷ್ಟು. ವಯಸ್ಸಾದವ್ರಿಗಾದ್ರೆ ಸ್ವಲ್ಪ ಖಾರ ಮೈಲ್ಡಾಗಿರಬೇಕಾಗುತ್ತೆ. ನಾರ್ಮಲಾಗಿ ಅದು ಸ್ವಲ್ಪ ಖಾರ ನೀವು ನೋಡಿ ಹಾಕ್ಕೊಳ್ಳಿ. ಕಾರ್ನ್ಫ್ಲವರ್ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ನೀವು ತಿಕ್ನೆಸ್ಸಿಗೆ ಕಾರ್ನ್ಫ್ಲೋರ್ ಬೇಕಾಗುತ್ತೆ. ನೀವು ಕಾರ್ನ್ಫ್ಲೋರ್ ಇಲ್ದಿರೋನು ನೀವು ಸೂಪು ತೊಗೊಬೋದು. ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿಗೆ ನಾನು 1 ಸ್ಪೂನ್ ಅಥವಾ 2 ಸ್ಪೂನ್ ಆಗೋಷ್ಟು ಎಣ್ಣೆ ಯಾವುದನ್ನು ಸೇರಿಸ್ಕೊಬೋದು. ಎಲ್ಲನೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಾಯಿ ಕೆಟ್ಟೋದಾಗ, ಜ್ವರ ಬಂದಾಗ, ಗಂಟಲು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆದಾಗೆಲ್ಲ ನೀವು ಆರಾಮಾಗಿ ಮಾಡ್ಕೊಬೋದು. ಇದು ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ನಾವು ತರಕಾರಿಗಳು ಸೇರಿಸ್ಕೊಳ್ಳೋಣ. ನೀವು ಆರಾಮಾಗಿ ಕುಕ್ಕರ್ನ ಒಂದು ವಿಸಿಲ್ ಹಾಕ್ಕೊಂಡು ಸೂಪ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ನಾರ್ಮಲಾಗಿ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಬೋದು, ತೊಂದರೆ ಇಲ್ಲ. ತರಕಾರಿ ಎಲ್ಲ ಹಾಕಿದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸುಮಾರು ಒಂದು 3/4 ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ ನೀವು. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಮಿಕ್ಸ್ ಮಾಡ್ಕೊಟ್ಬಿಟ್ಟು ಸ್ವಲ್ಪ ಎಣ್ಣೆನಲ್ಲಿ ನಾವು ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತರಕಾರಿ ಸ್ವಲ್ಪ ರಾಸ್ಮೇಲೆಲ್ಲ ಸ್ವಲ್ಪ 1 ನಿಮಿಷ ನಾನು ತರಕಾರಿ ಎಣ್ಣೆನಲ್ಲೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೂ ನಮಗೆ ಸಾಕು. ಇವಾಗ ಇದಕ್ಕೆ ನೀರು ಮುಳುಗೋಷ್ಟು ನಾನು ಸೇರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾನು ಕುಕ್ಕರು ಗ್ಯಾಸ್ ಮೇಲೆ ಮುಚ್ಚಿಬಿಟ್ಟು 1 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲ ಹಸಿ ತರಕಾರಿ ಆಗಿರೋದ್ರಿಂದ 1 ವಿಸಿಲ್ ಬರಬೇಕಾಗುತ್ತೆ. ನೋಡ್ಕೊಂಡು 1 ವಿಸಿಲ್ ಆಗಿದೆ ನೋಡಿ. ಇಷ್ಟ ಆದರೆ ಸಾಕು ನಮಗೆ. ನೀವು ಬೇಕಾದ್ರೆ ಸ್ವೀಟ್ ಪಂಪ್ಕಿನ್ ಅಥವಾ ಸೀಗೆಣ್ಸು ಹಾಕ್ಬೋದು, ಕುಂಬಳಕಾಯಿ ಹಾಕ್ಬೋದು. ಸೂಪ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ವಯಸ್ಸಾದವ್ರಿಗಾದರೆ ಸ್ವಲ್ಪ ಮಿಕ್ಸಿಗೆ ಹಾಕ್ಬೋದು, ಇಲ್ಲಾಂದರೆ ಮ್ಯಾಶ್ ಮಾಡ್ಬೋದು. ಇಲ್ಲ ನಾರ್ಮಲಾಗಿ ಹಂಗೆ ನಾವು ಕುಡಿತೀರಂದರೆ ಇಷ್ಟ ಆದರೆ ನಮಗೆ ಸಾಕು. ಸ್ವಲ್ಪ ಬಾಯಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಕುದಿಯೋ ಟೈಮಲ್ಲಿ ನಾವು ಕಾಳು ಮೆಣಸಿನ ಪುಡಿ ಸೇರಿಸೋಣ. ಒಂದು ಅರ್ಧ ಸ್ಪೂನ್ ಇದೆ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ನೀವು ಯಾವ ಥರ ಸ್ಪೈಸಿ ಇದು ಮಾಡ್ತೀರಾ ಆ ಥರ ಹಾಕ್ಕೊಳ್ಳಿ. ಅಷ್ಟರಲ್ಲಿ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕೆಲವು ಜನಕ್ಕೆ ಕಾರ್ನ್ಫ್ಲೋರ್ ಇಷ್ಟ ಆಗಲ್ಲ. ಕಾರ್ನ್ಫ್ಲೋರ್ ಹಾಕೋದು ಥಿಕ್ನೆಸ್ ಬರಲಿ ಸೂಪು ಅಂತ ಅಷ್ಟೇ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನೋಡಿ ಇದಕ್ಕೆ ಕುದೀತಾ ಇದೆ. ಕಾರ್ನ್ಫ್ಲೋರ್ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ಇಷ್ಟ ಆದರೆ ನಮಗೆ ಸೂಪ್ ರೆಡಿ ಆಗುತ್ತೆ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ನೋಡಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಸ್ವಲ್ಪ ನಮಗೆ ಗಟ್ಟಿ ಬರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಸೂಪು ರೆಡಿ ಆಗುತ್ತೆ. ವಿಂಟರ್ಗೆ ಇದು ಸೂಪು ಮಾಡಿಸಿದ್ದು ರೆಸಿಪಿ ಇದು. ಇಷ್ಟ ಆದರೆ ನಮಗೆ ಸಾಕು. ತುಂಬ ಕುದಿಸೋದೇನು ಬೇಡ. ಕಾಳು ಮೆಣಸು ಹಾಕಿರೋದ್ರಿಂದ ಅದು ಅರೋಮ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ 1 ಕುದಿ ಬಂದರೆ ಸಾಕು. ಸ್ಟವ್ ಆಫ್ ಮಾಡಿಬಿಡೋಣ. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ವೆಜಿಟೇಬಲ್ ಸೂಪು ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.